ಧಾರವಾಡ ಜಿಲ್ಲೆ ಅನ್ನಿಗೇರಿ ವಿಶ್ವಶಾಂತಿ ಫಾರ್ಮ್ ಹೌಸ್ ಕೃಷಿ ವಿಜ್ಞಾನಿ ನಡಕಟ್ಟಿನ ವಿನೂತನವಾಗಿ ತಯಾರಿಸಿದ ಕೂರಿಗೆ ಮತ್ತು ರೋಟೋವೇಟರ್ಗಳನ್ನು ರಾಜ್ಯದ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಬಸವರಾಜ ಹೊರಟ್ಟಿ ಅವರು ತನ್ನ ಕೆಟ್ಟ ಪರಿಸ್ಥಿತಿಯಲ್ಲಿಯೂ ಕುಗ್ಗದೆ ರೈತರಿಗೆ ಹಾಗೂ ರೈತನ ಬದುಕಿಗೆ ಅನುಕೂಲವಾಗುವಂತಹ ಕೃಷಿ ಯಂತ್ರೋಪಕರಣಗಳನ್ನು ತಯಾರು ಮಾಡಬೇಕು ಎಂಬ ವಿಚಾರದಲ್ಲಿ ಈ ನಾಡಿಗೆ ಕೃಷಿ ವಿಜ್ಞಾನಿಯಾಗಿ ಕೊಡುಗೆ ನೀಡಿದ್ದಾರೆ. ಇನ್ನು ಈ ನಡಕಟ್ಟಿನ ಕೂರಿಗೆ ಹಾಗೂ ಇನ್ನಿತರೆ ಕೃಷಿ ಯಂತ್ರೋಪಕರಣಗಳನ್ನು ಬೆಂಗಳೂರಿನಲ್ಲಿ ಒಮ್ಮೆ ದೊಡ್ಡ ಪ್ರಮಾಣದಲ್ಲಿ ಪ್ರದರ್ಶನ ಮಾಡುವ ಮೂಲಕ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಜನರು ವೀಕ್ಷಣೆ ಮಾಡಿ ಇದರ ಬಗ್ಗೆ ತಿಳಿದುಕೊಳ್ಳಬೇಕು ಎಂದು ಹೇಳಿದರು. ಸರ್ಕಾರಿ ಅಧಿಕಾರಿ ಯಾವ ರೀತಿಯಿಂದ ನಡ್ಕೊಳ್ತಾರೆ ಮಾತಾಡಿದೆ. ಒಂದು ಊರು ಅಂತ ಊರು ಎಲ್ಲರೂ ಊರಾಗಿ ಒಂದು ಪವಿತ್ರವಾದಂಥ ದೇವಸ್ಥಾನ ಕಟ್ಟಿದಾಗ ಇವತ್ತಿನ ಜನ ಬರ್ತಿದ್ರು. ಅಲ್ಲಿ ಪಾದರಾಕ್ಷಿ ಗೋಡೆ ಇರ್ತಿತ್ತು, ಕೆಲವು ಬಿಟ್ಟಿದ್ರು, ಕೆಲವು ಅಂಗಬರ್ತಿದ್ರು, ನಡೀತಿತ್ತು. ನೋಡಿ ಜಾಸ್ತಿ ಅಲ್ಲಿ ಅವರು ಜಿಲ್ಲಾಧಿಕಾರಿ ಪೊಲೀಸ್ ಮನೆಯವರು ಡಿಸಿಗೆ ಹೋಗಿ ಜನ ಭಾಳ ಕಷ್ಟಪಟ್ಟು ಕಟ್ಟಿದ್ರಿ. ನೋಡಿ ಏನು ಹೇಳಿದ್ರು, ಯಾರು ನಡೆಯೋದು ವಾಚ್ಮನ್ ಇಟ್ಟು ಮತ್ತು ಏನಾಗೋದು ದಯಮಾಡಿ ಸಹಾಯ ಮಾಡಿ. ಅವರು ಎಸ್ ಪಿ ಅವರು ಡಿ ಸಿ ಅವರು ಕೂಡಿ ಒಬ್ಬ ಪೊಲೀಸರು ಕಳಿಸಿದ್ರು. ಅದು ಬೋರ್ಡಿತ್ತು, ಪುಸ್ತಕ ಬೆಳಗ್ಗೆ ಕುತ್ಕೊಂಡ ಯಾರು ಬಂದು ಆ ಬೆಳಗ್ಗೆ ಹೊಡೆಯೋದು, ಬೋರ್ಡ್ ನೋಡೋದು. ಬೋರ್ಡ್ ನೋಡಿದ ಸ್ವಲ್ಪ ಕಳೆದ ಮನೆಯಿಂದ ಹೊಟ್ಟೆ ನೋಡು ಸರ್ಕಾರಿ ಬರ್ತೇ ಹೋದ ಕಡೆ ಮತ್ತೆ ಶುರು ಆಗಿ ಮತ್ತೆ ಹೋಗೋದು. ಹೋದಂದ್ರೆ ಎಸ್ ಪಿ ಡಿ ಸಿ ಅವರು ಎಲ್ಲರೂ ಭಾಳ ಬರ್ತದೆ. ಹೆಂಗೆ ಅಡ್ಕಸಿ ಮಾಡಿ ಎಲ್ಲರೂ ಬರ್ತಾರೆ. ನಮಗೆ ಭಾಳ ಪ್ರಸಿದ್ಧವಾಗಿ ಬರಾಗ್ತದೆ. ಅವಾಗ ಎಸ್ ಪಿ ಡಿ ಸಿ ಕೂಡಿ ಒಬ್ಬ ರಿಟೈರ್ಡ್ ಆರ್ಮಿ ಮನುಷ್ಯ PSI ಅವನು ಕಳಿಸಿದ್ರು. ಯಾವ ಮಿನಿಸ್ಟರ್ ಬಂದು ಅವ್ನು ಸೇರಿಬಿಟ್ರೆ ಕಳಿಸ್ಕೊಳ್ತೇವೆ. ಗಟ್ಟೆ ಕೊಟ್ಟ ಮಾಡಿದ ಯಾರು ಹೋಗಲ್ಲ. ಅದು ಭಾಳ ಖುಷಿ ಆಗ್ತದೆ. ಕಡೆಗೆ ಅದಾದ ನಂತರ ಒಂದು ದಿವಸ ಒಬ್ಬ ಮನುಷ್ಯ ನಡ್ಕಟ್ಟೆ ಅಂತ ಮನುಷ್ಯ ಒಬ್ಬ ಬೆಳಗ್ಗೆಯಿಂದ 6 ಗಂಟೆಗೆ ಬಂದ. ಒಂದು ಮೈಮೇಲೆ ಒಂದು ಕಲ್ಲೆ ಹಾಕೊಂಡು ದುರ್ಗಿ ಬಂದ. ಒಂದು ಒಳ ಬಂಟ ಇವ ಹೇಳಿದ ಬೆಳಿಗ್ಗೆ ಹಿಂಗೆ ಹೋದ. ಅಲ್ಲಿ ನೋಡೋದ ಏನು ಒಂದು ಬೋರ್ಡು. ನಾನು ಪಾದರಕ್ಷಣೆ ಹಾಕೊಂಡು ಬೋರ್ಡಿಗೆ ನೋಡಿದೆ. ನಮ್ಮ ಕೈಗಾಗಿಲ್ಲ, ಮನೆಗೆ ಹೋಗಿ ಸತ್ಯ ಹಾಕೊಂಡು ಅದು ಬಿಟ್ಟು ಹೋಗ್ತೇವೆ. ನಾವು ಯಾರೋ ಗುಡಿ ಕಟ್ಟಿದವ ಇಂಥವ್ರು ನಮ್ಮ ದೇಶದಲ್ಲಿ ಕಾನೂನುಗಳು ಎಲ್ಲ ಕಾನೂನುಗಳನ್ನು ಬಿಟ್ಟು ನಿಂತು ಎಲ್ಲ ಮಾಡಿ ಏನಾದ್ರು ತೊಂದರೆ ಎಲ್ಲ ಆಗಿ ಇಂಥ ಒಂದು ಮಟ್ಟಕ್ಕೆ ಬಂದ ಪ್ರಯಾಣ ಹೋಗಿದ್ದು ನೋಡಿ ನಾವು ನಿಜವಾಗಿ ಇವತ್ತು ನಿಜವಾಗಿ ಹೇಳ್ತೇನೆ. ನನ್ನ ಹೃದಯದಿಂದ ಹೇಳ್ತೀನಿ, ನಾನು ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಭಾಳ ದೊಡ್ಡದಾದಂಥ ಒಂದು ಪವಿತ್ರ ಕೆಲಸ ಮಾಡೋಕ್ಕಿಂತ ಹೆಚ್ಚು ಈ ಸಂಸ್ಥೆ ನಡ್ಕೊಂಡು ಹೋಗಿ ನಮ್ಮ ಮಕ್ಕಳು ಒಳ್ಳೆಯರು ಎಲ್ಲರೂ ಒಂದು ಕಮಿಟ್ಮೆಂಟ್ ಏನಂತ ಒಂದು ಕಮಿಟ್ಮೆಂಟ್ ಇರಲಿಲ್ಲ. ಅದು ಇನ್ನು ಇವರಿಗೆ ಈಗಾಗಲೇ ರಾಷ್ಟ್ರ ಪ್ರಶಸ್ತಿಗಳು ಬಂದಿದ್ದು, ಇನ್ನು ಅತ್ಯುನ್ನತವಾದಂತಹ ರಾಷ್ಟ್ರ ಪ್ರಶಸ್ತಿಗಳು ಅಬ್ದುಲ್ ಖಾದರ್ ನಡಕಟ್ಟಿ ಅವರಿಗೆ ದೊರಕಲಿ ಎಂದು ಶುಭ ಹಾರೈಸಿದ್ರು. ಶಾಸಕ HK ಪಾಟೀಲ್ ಮಾತನಾಡಿ, ತಮ್ಮ ಕೃಷಿ ಸಂಶೋಧನೆ ಮೂಲಕ ಅದ್ಭುತವಾಗಿರತಕ್ಕಂತಹ ಸಾಧನೆಯನ್ನ ರೈತರು ಯಂತ್ರೋಪಕರಣಗಳ ಮುಖಾಂತರ ತಯಾರು ಮಾಡುವ ಮೂಲಕ ರೈತ ಕುಲಕ್ಕೆ ಅಪಾರ ಕೊಡುಗೆಯನ್ನ ನೀಡಿದ್ದಾರೆ. ಇವರಿಗೆ ಈಗಾಗಲೇ 10 ಹಲವು ಪ್ರಶಸ್ತಿಗಳು ಬಂದಿದ್ದು, ಜೊತೆಗೆ ರೈತರೇ ಈಗಾಗಲೇ ಅವರಿಗೆ ಪ್ರಶಸ್ತಿಯನ್ನ ನೀಡಿದ್ದಾರೆ. ಅದರ ಜೊತೆಗೆ ರಾಜ್ಯ ಮಟ್ಟದ ಮತ್ತು ರಾಷ್ಟ್ರ ಮಟ್ಟದ ಪ್ರಶಸ್ತಿಗಳು ಇನ್ನೂ ದೊರಕಲಿ ಎಂದು ಹಾರೈಸಿದರು. ಹಿತೈಷಿಗಾಗಿ 10 ಹಲವು ಸಂದರ್ಭದಲ್ಲಿ ಅನುಕೂಲ ಮಾಡಿದ್ದಾರೆ. ನಾವು ನಡಕಟ್ಟಿಗೆ ಬಂದ ಅಂತಂದರೆ ನಾವು ಅಲ್ಲಿಗೆರೆ ಅಂತ ಹೇಳಿದ್ದಿಲ್ಲ. ಉತ್ತರ ಕರ್ನಾಟಕದ ಒಬ್ಬ ಸಾಹಸಿ ಇವತ್ತು ಅವ್ರಿಗೆ ಆಗಲ್ಲ
ಎಷ್ಟು ಕೋಟಿ ಆಗೈತಿ, ಲಾಭ ಎಷ್ಟು ಕೋಟಿ ಆಗೈತಿ ಅಂತ ಕೇಳಿದವರು. ರಿಲಯನ್ಸ್ದವರು ಎಷ್ಟು ಲಾಭ ಮಾಡ್ತಾರೆ ಯಾರು ಲೆಕ್ಕ ಹಾಕ್ತಿದ್ರು. ದೊಡ್ಡ ದೊಡ್ಡ ಕಂಪ್ನಿಯವರು ಲಾಭ ಮಾಡಿದ್ರೆ ಯಾರು ಒಬ್ಬರು ಲೆಕ್ಕ ಹಾಕಿಲ್ಲ. ಆದರೆ ನಮ್ಮ ಒಬ್ಬ ಇನ್ನೂ ಲಾಭ ಭಾಳ ಮಾಡೋಕ್ಕೆ ಗೊತ್ತಿಲ್ಲ, ಇನ್ನೂ ಮತ್ತೆ ಇನ್ಕಮ್ ಟ್ಯಾಕ್ಸ್ ರೇಡ್ ಆಗಿಲ್ಲ ಅಂದರೆ ಭಾಳ ಆಗಿಲ್ಲ. ಇನ್ಕಮ್ ಟ್ಯಾಕ್ಸ್ ರೇಡ್ ಆಗಬೇಕು, ಆದರೆ ಅವರ ಪ್ರಯತ್ನದಿಂದ ಇವತ್ತೇನು ಎಕ್ವಿಪ್ಮೆಂಟ್ಸ್ ರೆಡಿ ಮಾಡ್ತಾ ಇದ್ದಾರೆ ಅದನ್ನು ನಮ್ಮ ರೈತರಿಗೆ ಕೊಟ್ಟು ರೈತರದ್ದು ಆದಾಯ ಇನ್ಕಮ್ ಟ್ಯಾಕ್ಸ್ ರೇಟ್ ಮಾಡೋದ್ರಿಂದ ಎತ್ತರಕ್ಕೆ ಹೋಗಬೇಕು. ಆ ಕೆಲಸ ನಡಿಕಟ್ಟಿಗೆ ಮಾಡ್ಯಾರ ಅಂತ ನಾನು ತಿಳ್ಕೊಂಡೆ. ಯಾಕಂದರೆ ಒಂದು 2-3 ರೂಲ್ ನೋಡಿದ್ವಿ ನಾವು ಅವರ ಹೊಸ ಆಲೋಚನೆಗಳನ್ನು. ಕೆಲವು ಮಿಷಿನ್ ಈಗಾಗಲೇ ಇನ್ನೇನು ಪ್ರೋಟೋಟೈಪ್ ರೆಡಿಯಾಗಿ ಅವರು ದೊಡ್ಡ ಮಿಷಿನ್ ಆಗಿ ಹೊರಗೆ ಹೊರಟಿರೋದು ಏನು ಮಾಡಬೇಕು ತಲೆ ಏನಿದೆ ಅಂಥೇಳಿ. ಆಮೇಲೆ ನನಗೆ ಒಂದು ಭಾಳ ಸಮಾಧಾನ ಅನ್ನಿಸ್ತು ಅಂದರೆ ಅವ್ರ ತಲೆ ಬರೀ ರೋಟೋಟ್ ಮಷಿನ್ ಇಲ್ಲ, ಕೂರ್ಗಿಲ್ಲ, ಅವನ ತಲೆಯಾಗ ಜನರ ಒಳಗಿದೆ. ಹೆಂಗೆ ಮನುಷ್ಯ ಸಮಾಧಾನದಿಂದ ಇರ್ಬೋದು, ಮನೆಗೆ ಶಾಂತಿಯಿಂದ ಇರೋದಕ್ಕೆ ಸಾಧ್ಯ, ಕುಟುಂಬದೊಳಗೆ ಹೆಂಗೆ ಇರಬೇಕು, ನಾವು ಮನೆಯೊಳಗೆ ಸೂರ್ಯನ ಪ್ರಕಾಶ ಗಾಳಿ ಬರೋಂಗೆ ಹೆಂಗೆ ನಾವು ಮನೆ ಕಟ್ಕೋಬೇಕು, ಹೆಂಗೆ ನಮಾಜ್ ಮಾಡೋಕ್ಕೆ, ಪ್ರಾರ್ಥನೆ ಮಾಡೋಕ್ಕೆ, ಧ್ಯಾನ ಮಾಡೋಕ್ಕೆ ಒಂದು ರೂಮ್ ಕಟ್ಕೊಂಡು ಅದನ್ನು ಉಪಯೋಗ ಮಾಡ್ಕೋಬೇಕು. ಅಂದರೆ ಒಟ್ಟು ಸಮುದಾಯದ ಒಳಿತು, ಕುಟುಂಬದ ಒಳಿತು, ವೈಯಕ್ತಿಕ ಆಧ್ಯಾತ್ಮದಲ್ಲಿ ಎಚ್ಚರಿಕೆ ಇರಬೇಕು ಅನ್ನುವುದು ಸಹಿತ ಅವನ ಬಯಕೆ ಹಾಗೂ ಅವರ ಪ್ರಯತ್ನ. ಆ ಕಾರಣಕ್ಕೆ ನಡುಕಟ್ಟಿ ಇವತ್ತು ಬರೇ ಊರಿಗೆ ನಡುಕಟ್ಟಿನ ಸಮಾಜದ ಒಬ್ಬ ಆಸ್ತಿಯಾಗಿ, ನಮ್ಮ ಉತ್ತರ ಕರ್ನಾಟಕದ ಆಸ್ತಿಯಾಗಿ ನಡುಕಟ್ಟಿನವರು ಇವತ್ತು ಹೊರಹೊಮ್ಮಿದ್ದಾರೆ. ಸಂಶೋಧಕ ಆಗ್ಬೋದು, ತಂತ್ರಜ್ಞ ಆಗ್ಬೋದು, ಇವತ್ತು ವ್ಯಾವಹಾರಿಕ ಆಗ್ಬೋದು. ಬರೋ ದಿವಸದಲ್ಲಿ ನಿಮಗೆ ಬಸ್ ಸ್ಟ್ಯಾಂಡ್ ಅಂತ ಈಗಾಗಲೇ ಮಾಮೂಲಿ ಬಂದಿರ್ತಾರೆ, ಕೇಳ್ತಾರೆ, ನಡುಗಟ್ಟಿನ ಫ್ಯಾಕ್ಟ್ರಿಗೆ ಎತ್ತ ಹೋಗ್ರಿ ಅಂತ ಹೇಳಿ ಏನಿಲ್ಲ ಬಸ್ ಸ್ಟ್ಯಾಂಡ್ ಒಂದು 10 ಮಂದಿ ಕೇಳಿರ್ತಾರೆ. ಅದು ಇನ್ನೂ ಹೆಚ್ಚಾಗಿದೆ. ಬೆಂಗಳೂರು ಕೂತ್ಕೊಂಡು ಇದಕ್ಕೂ ಮೊದಲು ಪ್ರಾಸ್ತಾವಿಕವಾಗಿ ಕೃಷಿ ವಿಜ್ಞಾನಿ ಅಬ್ದುಲ್ ಖಾದರ್ ನಡಕಟ್ಟಿನ ಮಾತನಾಡಿ, ಕಷ್ಟಪಟ್ಟು ಬೆಟ್ಟ ಹತ್ತಿದ್ರೆ ಬೆಟ್ಟ ನಮ್ಮ ಕಾಲ ಕೆಳಗೆ ಬರುತ್ತದೆ. ಮನುಷ್ಯನ ಜೀವನವೂ ಕೂಡ ಕಲ್ಲು ಮುಳ್ಳುಗಳಿಂದ ಮತ್ತು ಕ್ರೂರ ಮೃಗಗಳಿಂದ ತುಂಬಿದ ಬೆಟ್ಟವಿದ್ದಂತೆ. ಆದ್ದರಿಂದ ಜೀವನವನ್ನ ಪಣಕ್ಕಿಟ್ಟು ಹೋರಾಟ ಮಾಡಿ ದುಡಿಯಬೇಕಾಗುತ್ತದೆ. ಪ್ರಾಮಾಣಿಕ ದುಡಿಮೆ ಮನುಷ್ಯನ ಹಣೆ ಬರಹ ಬದಲಿಸಬಹುದು. ಇಂದು ನಾನು ಮತ್ತು ನಮ್ಮ ಮಕ್ಕಳು ಸಾಕ್ಷಿ ಎಂದು ಹೇಳಿದರು. ಮುಂದುವರೆದು ಮಾತನಾಡಿದ ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರಪ್ರದೇಶ ಮತ್ತು ತಮಿಳುನಾಡಿಗೆ ಈ ವರ್ಷ ಸಾವಿರಾರು ನಡಕಟ್ಟಿನ ಕೂರಿಗೆಗಳನ್ನ ಕೊಟ್ಟಿದ್ದೇವೆ. ಅಲ್ಲದೆ ಸಾವಿರಾರು ನಡಕಟ್ಟಿನ ಕುಡಗಳನ್ನ ಮಾರಾಟ ಮಾಡಿದ್ದೇವೆ. ಹರಗುವ ಗಾಲಿ ಕುಂಟಿ, ದಿಂಡಿನ ಕುಂಟಿ, ಬಂಡ ಫಾರ್ಮ್ ಇವುಗಳನ್ನ ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ಸೇವೆಯನ್ನ ರೈತರು ಮತ್ತು ಅವರ ಸಮುದಾಯಕ್ಕೆ ಮುಟ್ಟಿಸಿದ್ದೇವೆ. ಎಲ್ಲಾ ಕೃಷಿ ಉಪಕರಣಗಳಿಂದ ಸರ್ಕಾರ ಸಹಿತ ಸಾವಿರಾರು ಕೋಟಿ ರೂಪಾಯಿಗಳ ಆದಾಯ ಮಾಡಿಕೊಟ್ಟಿದ್ದೇನೆ. ನಾನು ಮತ್ತು ನನ್ನ 3 ಮಕ್ಕಳು ಸೇರಿ ಹಗಲು ರಾತ್ರಿ ಕೂಳು ನೀರು ನೋಡದೆ ಪ್ರಾಮಾಣಿಕವಾಗಿ ಕಷ್ಟಪಟ್ಟು ದುಡಿದಿದ್ರಿಂದ ದೇವರು ಇಂದು ನಮಗೆ ಈ ಸೌಭಾಗ್ಯವನ್ನ ಕೊಟ್ಟಿದ್ದಾನೆ. ಇನ್ನೊಬ್ಬ 4ನೇ ಮಗನು ಧರ್ಮ ರಾಯನಂತಿರುವನು. ಅವನ ಹೆಸರು ಡಾಕ್ಟರ್ ಅಮೀನ್ ಹುಯಿಲ್ಗೋಳ್ ಅಂತ. ನನ್ನ ಕಿರಿಯ ಮಗಳ ಗಂಡ ಅಂದ್ರೆ ಅಳಿಯಂತಿರು. ಇವರಿಗೆ ಮಗನ ದರ್ಜೆ ಯಾಕೆ ಕೊಟ್ಟಿದ್ದೇನೆ ಅಂದ್ರೆ, ಒಂದು ಹೊತ್ತಿನ ಊಟಕ್ಕೂ ಗತಿ ಇಲ್ಲದ ಸಮಯದಲ್ಲಿ ಅನ್ನ ನೀಡಿದ ಮಹಾಪುರುಷ. ನನ್ನ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಿದ್ದಾರೆ. ನನ್ನ ಸಂಶೋಧನಾ ಕೇಂದ್ರ ಹರಾಜಾಗುವ ವೇಳೆ ಲಕ್ಷಾಂತರ ರೂಪಾಯಿಗಳ ಸಹಾಯ ಮಾಡಿ ನನ್ನ ಬದುಕನ್ನ ಉಳಿಸಿದ್ದಾರೆ. ದೇವರು ಅವರಿಗೆ ಆರೋಗ್ಯ, ಆಯುಷ್ಯ, ಸುಖ, ಶಾಂತಿ ನೀಡಲಿ ಅಂತ ದೇವರಲ್ಲಿ ಪ್ರತಿದಿನ ಕೇಳಿರುತ್ತೇನೆ ಎಂದರು. ಇದೇ ಸಂದರ್ಭದಲ್ಲಿ ಅಮೀನಾ ಹುಯಿಲ್ಗೋಳ್ ದಂಪತಿಗಳನ್ನ ಶರಣು ಯಮನೂರ್, ಮೌಲಾನಾ ನಾಸಿರ್ ಕಾಜಿ ಇನ್ನಿತರ ಗಣ್ಯರನ್ನ ಶಾಲು ಹೊದಿಸಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ NH ಕೋನ್ರೆಡ್ಡಿ, ಷಣ್ಮುಖಪ್ಪ ಗುರಿಕಾರ್, ಗುರುನಾಥ್ ಓದುಗೌಡರ್,
ವಿನೋದ್ ಅಸೂಟಿ ಇನ್ನಿತರರು ಉಪಸ್ಥಿತರಿದ್ದರು. ಕಾರ್ಯಕ್ರಮ ನಿರೂಪಣೆ ಎನ್ ಯಲಬುರ್ಗಿ, ಮೌಲಾನಾ ನಾಸೀರ್ ಅಹಮದ್ ಕಾಜಿ ಪ್ರಾರ್ಥನೆಗೈದ್ರು. ಶರೀಫ್ ನಡಕಟಿ ವಂದನಾರ್ಪಣೆ ಮಾಡಿದ್ರು. ಇರಪ್ಪ ಗುರಿಕಾರ, S9 TV, ಅಣ್ಣಿಗೇರಿ.